ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಹಿಂದಿನ ಸ್ಫೋಟಕ ಕಾರಣ ಈಗ ರಿವೀಲ್ ಆಗಿದೆ. ರಿಯಲ್ ಎಸ್ಟೇಟ್ ಪೈಪೋಟಿಗೆ ಈ ಹತ್ಯೆ ಆಗಿರೋ ಅಂತ ಮಾಹಿತಿ ತಿಳಿದು ಬಂದಿದೆ. ಜುಲೈ 16, 2025ರಲ್ಲಿ ಆದಂತ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಹಿಂದಿನ ಸ್ಫೋಟಕ ಕಾರಣ ಏನು ಎಂಬುದು ಈಗ ರಿವೀಲ್ ಆಗಿದೆ. ರಿಯಲ್ ಎಸ್ಟೇಟ್ ಪೈಪೋಟಿಗೆ ಆಗಿರೋ ಅಂತ ಕೊಲೆ ಇದು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಸಿಐಡಿ ತನಿಖೆಯಲ್ಲಿ ಬಿಕ್ಲು ಶಿವ ಹತ್ಯೆ ಹಿಂದಿನ ಕಾರಣ ರಿವೀಲ್ ಆಗಿದೆ. ಆರೋಪಿಗಳ ಹೇಳಿಕೆ ಸಂಗ್ರಹಿಸಿದ ಸಾಕ್ಷ್ಯಗಳಿಂದ ಈ ಮಾಹಿತಿ ಸಿಗ್ತಾ ಇದೆ. ಕಿತ್ತಗನೂರಿನ ಜಮೀನಿನ ವ್ಯಾಜ್ಯಕ್ಕೆ ಹತ್ಯೆ ಆಗಿದ್ದು ಈಗ ಬಹಿರಂಗವಾಗ್ತಾ ಇದೆ. ಒಂದೇ ಜಮೀನಿನ ಮೇಲೆ ಕಣ್ಣಿಟ್ಟಿದ್ದ ಬಿಕ್ಲು ಶಿವ ಮತ್ತೆ A1 ಆರೋಪಿ ಜಗ್ಗ ಸ್ನೇಹಿತರಾಗಿದ್ದವರು ಜಮೀನಿಗಾಗಿ ಫೈಟ್ ಮಾಡ್ಕೊಂಡಿದ್ರು. ಬಿಕ್ಲು ಶಿವನ ಹತ್ಯೆಯನ್ನ ಮಾಡಿದ್ದಾರೆ. ಜಮೀನಿಗಾಗಿ ಜಗ್ಗ ಮತ್ತು ಬೈರ್ತಿಯ ಪ್ರಭಾವ ಬಳಸಿದ್ದಾರೆ ಅನ್ನೋ ಆರೋಪ ಕೂಡ ಈಗ ಬರ್ತಾ ಇದೆ. ಕಿತ್ತಗನೂರು ಬೆಂಗಳೂರಿನ ಹೊರಭಾಗದಲ್ಲಿ ಇರೋ ಅಂಥದ್ದು. ಅಲ್ಲಿ ಇದ್ದಂಥ ಒಂದು ಜಮೀನಿನ ವ್ಯಾಜ್ಯ ಯಾರ್ಯಾರ ಮಧ್ಯೆ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ, ಆತ ಮತ್ತೆ ರೌಡಿ ಶೀಟರ್ ಬಿಕ್ಲು ಶಿವ, ಇವರಿಬ್ಬರ ಮಧ್ಯೆ ಇದ್ದಂಥ ದ್ವೇಷ ಆ ಜಮೀನಿಗೋಸ್ಕರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಸಿಐಡಿ ಕಚೇರಿಯ ಮುಂಭಾಗದಿಂದ. ಶಿವಕುಮಾರ್, ಈಗ ವಿಚಾರಣೆ ಅಂತೂ ಆಗ್ತಾ ಇದೆ. ಈತ KR ಪುರಂ ಶಾಸಕ ಬೈರ್ತಿ ಬಸವರಾಜ್ ಅವ್ರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಸಿಐಡಿ ಅಧಿಕಾರಿಗಳು. ಈಗ ಗೊತ್ತಾಗ್ತಾ ಇರುವಂತಹ ಅಂಶ ಏನು ಅಂದ್ರೆ ಕೇವಲ ಜಮೀನಿನ ವ್ಯಾಜ್ಯಕ್ಕೆ ಈ ಕೊಲೆ ಆಗಿರೋದು ಅನ್ನೋದು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಭಾರತೀನಗರ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ KR ಪುರಂ ಶಾಸಕ ಬೈರ್ತಿ ಬಸವರಾಜರನ್ನ ಅರೆಸ್ಟ್ ಮಾಡಿ 7 ದಿನಗಳ ಕಾಲ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿರುವಂತದ್ದು. ಬೆಂಗಳೂರಿನ ಸಿಐಡಿ ಮುಖ್ಯ ಕಚೇರಿಯಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಕಾರಣ ಏನು ಅನ್ನೋದು ಸದ್ಯ ವಿಚಾರಣೆ ವೇಳೆಯಲ್ಲಿ ರಿವೀಲ್ ಆಗಿರುವಂತದ್ದು. ಕಿತ್ತಗನೂರಿನ ಜಮೀನಿನ ವಿಚಾರವಾಗಿ ರೌಡಿ ಶೀಟರ್ ಜಗ್ಗ ಹಾಗೂ ಕೊಲೆಯಾದಂತ ಬಿಕ್ಲು ಶಿವ ಇಬ್ಬರ ಮಧ್ಯೆ ವೈಮನಸ್ಸಿರುತ್ತೆ. ಕೊಲೆಯಾದಂತ ಬಿಕ್ಲು ಶಿವ ಹಾಗೂ ಇದೇ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತ ರೌಡಿ ಶೀಟರ್ ಜಗದೀಶ್ ಏನಿದ್ದಾನೆ, ಇವರಿಬ್ರು ಕೂಡ KR ಪುರಂ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡ್ಕೊಂಡಿರ್ತಾರೆ. ಅಂದ್ರೆ ಜಮೀನುಗಳನ್ನ ಖರೀದಿ ಮಾಡುವಂತದ್ದು, ಅದನ್ನ ಹೆಚ್ಚಿನ ಬೆಲೆಗೆ ಮತ್ತೆ ರೀಸೇಲ್ ಮಾಡುವಂತ ಕೆಲಸವನ್ನ ಜಗದೀಶ್ ಹಾಗೂ ಬಿಕ್ಲು ಶಿವ ಮಾಡ್ಕೊಂಡಿರ್ತಾರೆ. ಕಿತ್ತಗನೂರ್ನ ಒಂದು ಜಮೀನಿನ ವಿಚಾರವಾಗಿ ರೌಡಿ ಶೀಟರ್ ಜಗದೀಶ್ ಹಾಗೂ ಬಿಕ್ಲು ಶಿವನ ಮಧ್ಯೆ ವೈಮನಸ್ ಕೂಡ ಉಂಟಾಗಿರುತ್ತೆ. ಮೊದಲಿಗೆ ಕಿತ್ತಗನೂರ್ನ ಜಮೀನನ್ನ ಅಗ್ರಿಮೆಂಟ್ ಹಾಕೊಂಡು ಆ ಜಾಗದ ಮಾಲೀಕರಿಂದ GPA ಮಾಡ್ಕೊಳ್ಳುವಂತ ಕೆಲಸವನ್ನ ಹತ್ಯೆಯಾದಂತ ರೌಡಿ ಶೀಟರ್ ಬಿಕ್ಲು ಶಿವ ಮಾಡಿರ್ತಾನೆ. ಅದೇ ಜಮೀನಿನ ಮೇಲೆ ಜಗದೀಶ್ ಕೂಡ ಕಂಡಿಡ್ದಿರ್ತಾನೆ. ನಾನು ರಿಜಿಸ್ಟರ್ ಮಾಡ್ಕೊಂಡು GPA ಹಾಕೊಂಡಿದ್ದಂತ ಜಮೀನಿಗೆ ನೀನು ಯಾಕೆ ಬಂದೆ ಅಂತೇಳಿ ಇದೇ ಕೊಲೆಯಾದಂತ ಬಿಕ್ಲು ಶಿವ ಹಾಗೂ ಜಗದೀಶ್ ಇಬ್ಬರ ಮಧ್ಯೆ ಗಲಾಟೆ ಆಗಿರುತ್ತೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರ್ತಿ ಬಸವರಾಜ್ ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಜಗದೀಶ್ ನನಗೆ ಸಹಾಯ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಕೊಲೆಯಾದಂತ ಬಿಕ್ಲು ಶಿವ ಕೂಡ ಈ ಹಿಂದೆ ಆತ ಬದುಕಿದಂತ ಸಂದರ್ಭದಲ್ಲಿ ಅಂದಿನ ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರಿಗೆ ದೂರನ ಕೊಡುವಂತ ಕೆಲಸವನ್ನ ಮಾಡಿದ್ದ. ಭಾರತೀನಗರ ಪೊಲೀಸರಿಗೆ ದೂರನ ಕೊಡುವಂತ ಕೆಲಸವನ್ನ ಮಾಡಿದ್ದ. ರಾಮಮೂರ್ತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬಿಕ್ಲು ಶಿವನ ಕಚೇರಿ ಬರುತ್ತೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಶಾಸಕ ಬೈರ್ತಿ ಬಸವರಾಜ್ ಹಾಗೂ ಜಗದೀಶ್ ವಿರುದ್ಧವಾಗಿ ದೂರನ ಕೊಡುವಂತ ಕೆಲಸವನ್ನ ಮಾಡಿದ್ದ. ಪ್ರಕರಣದ ತನಿಖೆಯನ್ನ ಕೈಗೊಂಡಿರುವಂತಹ ಸಿಐಡಿ ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಸಾಕ್ಷ್ಯಗಳು, ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಒಟ್ಟಾರೆ 20 ಜನ ಆರೋಪಿಗಳ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಸಿಐಡಿ ಪೊಲೀಸ್ ಅಧಿಕಾರಿಗಳಿಗೆ ಬಿಕ್ಲು ಶಿವನ ಹತ್ಯೆಗೆ ಮೊದಲ ಕಾರಣವಾಗಿದ್ದು ರಿಯಲ್ ಎಸ್ಟೇಟ್ ಪೈಪೋಟಿ, ಅದು ಕೂಡ KR ಪುರಂ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಹಾಗೂ ಜಗದೀಶ್ ಏನಿದ್ದಾರೆ ಇಬ್ರು ಕೂಡ ಈ ಹಿಂದೆ ಶಾಸಕ ಬೈರ್ತಿ ಬಸವರಾಜ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತವ್ರು. ಇತ್ತೀಚೆಗೆ ಬಿಕ್ಲು ಶಿವ ಶಾಸಕ ಬೈರ್ತಿ ಬಸವರಾಜ್ ನಿಂದ ಅಂತರವನ್ನ ಕಾಯ್ಕೊಂಡಿರ್ತಾನೆ. ನಂತರದಲ್ಲಿ ಜಗದೀಶ್ ತುಂಬಾನೇ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಾನೆ. ರೌಡಿ ಶೀಟರ್ ಜಗದೀಶ್ ತನ್ನ ಪ್ರಭಾವವನ್ನ ಬಳಸಿ ಬಿಕ್ಲು ಶಿವನನ್ನ ಹತ್ಯೆ ಮಾಡಿರುವಂತದ್ದು ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಬಿಕ್ಲು ಶಿವನ ಹತ್ಯೆಗೆ ಮೊದಲ ಕಾರಣ ಅಂತ ಹೇಳಿದ್ರೆ ಅದು ರಿಯಲ್ ಎಸ್ಟೇಟ್ ಪೈಪೋಟಿ, ಅದರಲ್ಲೂ ಪ್ರಮುಖವಾಗಿ ಕಿತ್ತಗನೂರಿನ ಬಳಿಯಲ್ಲಿ ಬರುವಂತಹ ಜಮೀನಿನ ವಿವಾದ ಅನ್ನೋದು ಸದ್ಯ ಪೊಲೀಸರ ವಿಚಾರಣೆಯಿಂದ ಹೊರಬರ್ತಿರುವಂತಹ ವಿಚಾರಗಳು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.